ಒಮ್ಮೆ ಒಂದು ಕದಂಬದ ಮರದ ಮೇಲೆ ಹಕ್ಕಿಗಳು ನೆಲೆಯೂರಿದ್ದವು. ಅತ್ತ ಮರದ ಬುಡದಲ್ಲಿಯೇ ಒಂದು ಸರ್ಪವು ವಾಸಿಸುತ್ತಿತ್ತು. ಪ್ರತಿದಿನ ಆ ಸರ್ಪ ಮರದ ಮೇಲೆ ಹತ್ತಿ ಹಕ್ಕಿಯ ಗೂಡಿನಿಂದ ಮೊಟ್ಟೆಗಳನ್ನು ತಿನ್ನುತ್ತಿತ್ತು. ಹಕ್ಕಿಗಳು ಕಷ್ಟಪಟ್ಟು ಹೆಕ್ಕಿದ ಎಲ್ಲ ಮೊಟ್ಟೆಗಳನ್ನು ಸರ್ಪವು ತಿಂದು ಹಾಕುತ್ತಿತ್ತು. ಇದರಿಂದ ಹಕ್ಕಿಗಳಲ್ಲಿ ಬಹಳ ಬೇಸರ ಉಂಟಾಯಿತು. ಒಂದು ದಿನ ಚಾಣಾಕ್ಷ ಹಕ್ಕಿಯೊಂದು ಆ ಮರದ ಬಳಿ ಇದ್ದ ನರಿಯ ಬಳಿ ಹೋಗಿ ಸಹಾಯವನ್ನು ಕೇಳಿತು. ಆಗ ನರಿಯು ಹೇಳಿತು, ಇದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ, ಖಂಡಿತ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು. ಅದರಂತೆಯೇ ಆ ಹಕ್ಕಿ ಅರಸನ ಮಾಣಿಕ್ಯದ ಹಾರವನ್ನು ಕದ್ದು ಸರ್ಪದ ಕುತ್ತಿಗೆಗೆ ತಂದು ಹಾಕಿತು. ಅರಸನ ಸೇವಕರು ಹಾರವನ್ನು ಹುಡುಕುತ್ತಾ ಬಂದಾಗ ಆ ಹಾರವು ಸರ್ಪದ ಕುತ್ತಿಗೆಯಲ್ಲಿ ಇದ್ದದ್ದು ಕಂಡುಬಂದಿತು. ಅವರೆಲ್ಲರೂ ಸೇರಿ ಕೋಲಿನಿಂದ ಸರ್ಪವನ್ನು ತೀವ್ರವಾಗಿ ಹೊಡೆದರು. ಆ ಹೊಡೆತದಿಂದ ಸರ್ಪವು ಅಲ್ಲೇ ಸತ್ತು ಹೋಯಿತು. ಇದರಿಂದಾಗಿ ಹಕ್ಕಿಗಳ ಮೊಟ್ಟೆಯು ಬಚಾವಾಯಿತು. ಇದನ್ನು ಕಂಡು ಹಕ್ಕಿಗಳು ಬಹಳ ಸಂತೋಷಪಟ್ಟವು. ಇದರ ನೀತಿ ಏನೆಂದರೆ, ಬುದ್ಧಿಯಿಂದ ದುಷ್ಟರನ್ನು ಗೆಲ್ಲಬಹುದು,